ನೋಡ್ತಿದ್ದೀರಾ ವಿಸ್ತಾರ ಮನಿ ಪ್ಲಸ್. ನಾವೆಲ್ಲರೂ ನಮ್ಮ ಕನಸುಗಳಿಗಾಗಿ ನಮ್ಮ ಕುಟುಂಬ ಚೆನ್ನಾಗಿರಬೇಕು, ನಾನು ಖುಷಿಯಾಗಿರಬೇಕು, ನಾನು ಅಂದುಕೊಂಡ ಹಾಗೆ ಬದುಕಬೇಕು ಅಂತ ಪ್ಲಾನ್ ಮಾಡ್ತೀವಿ. ಎಲ್ಲ ಪ್ಲಾನ್ಗಳು ನಮಗೆ ಡಿಸಿಪ್ಲಿನ್ ಇದ್ದು ಡೆಡಿಕೇಶನ್ ಇದ್ದು ಅದಕ್ಕಾಗಿ ನಾವು ಕಷ್ಟಪಟ್ಟರೆ ನಿಜ ಆಗುತ್ತೆ, ಕನಸುಗಳು ನನಸಾಗುತ್ತೆ, ನಾವು ಅಂದುಕೊಂಡ ಹಾಗೆ ಎಲ್ಲರೂ ಖುಷಿಯಾಗಿರ್ತೀವಿ. ಒಂದು ವೇಳೆ ಆ ಕನಸು ನನಸಾಗಲಿಲ್ಲ, ಹಾಗೇನು ಮಾಡಬೇಕು ನಾವು? ಒಂದು ವೇಳೆ ಕನಸು ನನಸಾಗೋದಕ್ಕೆ ಬೇಕಾದ ಎಲ್ಲವನ್ನೂ ಮಾಡಿದ್ದೆ, ಏನೋ ಆಗಬಾರದ್ದಾಯ್ತು, ಆ ವ್ಯಕ್ತಿನೇ ಇನ್ನಿಲ್ಲ ಅಂತಾಯ್ತಪ್ಪ, ಆಗೇನ್ ಮಾಡಬೇಕು? ಈ ಕರೋನಾ ಸಂದರ್ಭ ಎಷ್ಟು ಜನ ಕನಸನ್ನ ಹೊಂದಿದ್ದವರು ನಮ್ಮನ್ನ ಬಿಟ್ಟು ಆಗಲಿದ್ದಾರಲ್ವಾ, ಅವರ ಕುಟುಂಬದ ಪರಿಸ್ಥಿತಿ ಏನು? ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಒಬ್ಬ ವ್ಯಕ್ತಿ ತುಂಬಾ ಚೆನ್ನಾಗಿ ದುಡಿತಿರ್ತಾನೆ, ಅಪ್ಪ ಅಮ್ಮ ಇರ್ತಾರೆ, ವಯಸ್ಸಾದವರು ರಿಟೈರ್ ಆಗ್ಬಿಟ್ಟಿದ್ದಾರೆ, ಮನೆಯಲ್ಲಿ ಪಾಪ ಹೆಲ್ತ್ ಅನ್ನ ನೋಡಿಕೊಂಡು ಆರಾಮಾಗಿ ಕುಟುಂಬದ ಜೊತೆ ಇರ್ತಾರೆ. ಹೌಸ್ ವೈಫು, ಇಬ್ಬರು ಮಕ್ಕಳು. ಒಬ್ಬ ವ್ಯಕ್ತಿ ತುಂಬಾ ಚೆನ್ನಾಗಿ ದುಡಿತಿದ್ದ, 1,00,000 ಸಂಬಳ ಇತ್ತು ಅವ್ರದ್ದು. ಒಂದು 20-30 ಸಾವಿರ ರೂಪಾಯಿ EMIನೇ ಕಟ್ಟೋರು, ಕಾರ್ ತಗೊಂಡಿದ್ರು, ಮನೆಗೋಸ್ಕರ ಸಾಲ ತಗೊಂಡಿದ್ರು, ಅಥವಾ ಪರ್ಸನಲ್ ಲೋನ್ ಕೂಡ ಇತ್ತು, ಇದೆಲ್ಲವೂ ಇತ್ತು, ಎಲ್ಲ ಕರೆಕ್ಟಾಗಿ ಆಗ್ತಾ ಇತ್ತು. 30 ಸಾವಿರ ರೂಪಾಯಿ ಸಾಲ ತೀರಿಸೋರು ಇನ್ನು 70 ಸಾವಿರ ರೂಪಾಯಿನಲ್ಲಿ ತುಂಬಾ ಆರಾಮಾಗಿ ಕುಟುಂಬ ನಡ್ಕೊಂಡು ಹೋಗ್ತಾ ಇತ್ತು. ಏನೋ ಆಗ್ಬಾರ್ದಾಯ್ತು, ಆ ದುಡಿಯುವ ವ್ಯಕ್ತಿಗೆ ಆಕ್ಸಿಡೆಂಟ್ ಆಗಿ ಅವ್ರು ತೀರ್ ಹೋದ್ರು. ಈಗ ಆ ಏಜ್ ಆದ ಅಪ್ಪ ಅಮ್ಮ ಏನ್ ಮಾಡೋಕ್ ಸಾಧ್ಯ? ಇಬ್ರು ಪುಟ್ಟ ಮಕ್ಕಳು ಶಾಲೆಗೆ ಹೋಗಬೇಕು, ಅವರು ಹೇಗೆ ಸಾಲ ತೀರಿಸೋದಕ್ಕೆ ಸಾಧ್ಯ? ಹೆಂಡತಿ ಮನೆಯಲ್ಲೇ ಇರ್ತಿದ್ದಂಥವ್ರು, ಹೌಸ್ ಮೇಕರ್ ಆಗಿದ್ರು, ಅವರಿಗೆ ದುಡಿಮೆಯ ಬಗ್ಗೆ ಯಾವುದೇ ಐಡಿಯಾ ಇಲ್ಲ. ಮೇ ಬಿ ಕಷ್ಟಪಟ್ಟರೆ ಅಲ್ಪ ಸ್ವಲ್ಪ ದುಡಿಬಹುದು, ಆದರೆ 1,00,000 ರೂಪಾಯಿ ಕಮಿಟ್ಮೆಂಟ್ ಇದೆಯಲ್ಲ, ಅದನ್ನ ಅವ್ರು ಹೇಗೆ ದುಡಿಯೋಕ್ ಸಾಧ್ಯ? ಏನ್ ಮಾಡ್ಬೇಕೀಗ ಆ ಕುಟುಂಬ? ಸಾಲ ಹೇಗೆ ತೀರಿಸೋದು? ಅದೇ ಕಾರಣಕ್ಕೆ ಟರ್ಮ್ ಲೈಫ್ ಇನ್ಶೂರೆನ್ಸ್ನ ಬಗ್ಗೆ ನಾವೆಲ್ಲರೂ ಯೋಚನೆ ಮಾಡಬೇಕು. ನಾವೆಲ್ಲರೂ ಲೈಫ್ ಇನ್ಶೂರೆನ್ಸ್ ಅಂತ ಮಾಡಿಸ್ತೀವಿ. ಅಂದ್ರೆ ಸಾಮಾನ್ಯ ನಾವು ಒಂದು 20 ವರ್ಷಕ್ಕೋ 30 ವರ್ಷಕ್ಕೋ ಇಂತಿಷ್ಟು ಅಂತ ಪ್ರೀಮಿಯಂ ಕಟ್ಕೊಂಡು ಹೋಗ್ತೀವಿ. ಅಷ್ಟು ವರ್ಷದ ಒಳಗಾಗಿ ನಮಗೇನಾದರೂ ಸಮಸ್ಯೆ ಆಯಿತು ಅಂತ ಅಂದ್ರೆ ಹಣ ಸಿಗುತ್ತೆ. ಒಂದು ವೇಳೆ ಇಲ್ಲ ಅಂತಂದ್ರೆ ಇಂತಿಷ್ಟು ಅಂತ ರಿಟರ್ನ್ಸ್ನ ಸಮೇತ, ನಿಮಗೆ ಬೋನಸ್ನ ಸಮೇತ ಒಂದಷ್ಟು ಹಣ, ಒಂದು ಬಲ್ಕ್ ಅಮೌಂಟ್ ನಿಮಗೆ ಸಿಗುತ್ತೆ. ಆದರೆ ಈ ಟರ್ಮ್ ಲೈಫ್ ಇನ್ಶೂರೆನ್ಸ್ ಅಂತಿದೆಯಲ್ಲ, ಇದು ಒಂದು ರೀತಿಯಾದ ಲೈಫ್ ಇನ್ಶೂರೆನ್ಸ್ ಏನೇ, ಆದರೆ ದೊಡ್ಡ ಮೊತ್ತದ ಹಣಕ್ಕೆ ನೀವು ಪ್ರೀಮಿಯಂ ಅನ್ನ ಕಟ್ತಾ ಹೋಗ್ತೀರಿ. ನಿಮಗೇನಾದರೂ ಸಮಸ್ಯೆ ಆದರೆ ಮಾತ್ರ ಆ ದೊಡ್ಡ ಹಣ ಸಿಗುತ್ತೆ, ಇಲ್ಲದೆ ಹೋದ್ರೆ ಏನೂ ಸಿಗೋದಿಲ್ಲ. ಸೊ ಈ ರೀತಿಯಾಗಿ ಟರ್ಮ್ ಲೈಫ್ ಇನ್ಶೂರೆನ್ಸ್ ಕೆಲಸ ಮಾಡುತ್ತೆ. ಅದನ್ನು ನಾನು ನಂಬರ್ಸ್ ಅಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ನನ್ನ ಕಮಿಟ್ಮೆಂಟು ಪ್ರತಿ ತಿಂಗಳು 1,00,000. ಒಂದು ವೇಳೆ ನಾನಿಲ್ಲ ಅಂತ ಅಂದರೆ ನನ್ನ ಕುಟುಂಬದ ಮೇಲೆ ಬರಬಹುದಾದ ಹೊರೆ, ನಾನು ಮಾಡ್ಕೊಂಡಿರೋ ಸಾಲ, ನಾನು ಮಾಡ್ಕೊಂಡಿದ್ದ ಬೇರೆ ಬೇರೆ ಥರದ ಕಮಿಟ್ಮೆಂಟ್ಗಳು, ಅದು ಇದು ಎಲ್ಲ ಸೇರಿ ಒಂದು 20-25 ಲಕ್ಷದವರೆಗೆ ಅವ್ರ ಮೇಲೆ ಭಾರ ಬರಬಹುದು ಅಂತ ಅಂದುಕೊಳ್ಳಿ. ಅಂಥ ಸಂದರ್ಭ ನೀವು ಟರ್ಮ್ ಲೈಫ್ ಇನ್ಶೂರೆನ್ಸ್ ಪ್ರಾಡಕ್ಟ್ ಅನ್ನ 1 ಕೋಟಿ ಕವರೇಜ್ಗೆ ನೀವು ಮಾಡಿಸ್ಬಿಟ್ರೆ, ಇಂತಿಷ್ಟು ವರ್ಷಕ್ಕೆ ಅಂತ ನೀವು 25 ವರ್ಷಕ್ಕೆ ಸ್ಟಾರ್ಟ್ ಮಾಡಿ, ಇಲ್ಲ ನನಗೆ 60 ವರ್ಷದವರೆಗೆ ಇನ್ಶೂರೆನ್ಸ್ ಬೇಕಪ್ಪ ಅಂದರೆ ಇನ್ನು 35 ವರ್ಷ ನಾನು ಹಣ ಕಟ್ತಾ ಹೋಗ್ತೀನಿ, ನನಗೇನಾದರೂ ಸಮಸ್ಯೆ ಆದರೆ ದೊಡ್ಡ ಮೊತ್ತವನ್ನು ನನ್ನ ಕುಟುಂಬಕ್ಕೆ ಕೊಟ್ಟುಬಿಡಿ, ನನಗೇನೂ ಆಗಿಲ್ವಾ 60 ವರ್ಷ ಆಗೋವರೆಗೂ ನಾನು ಕಟ್ತಾ ಹೋಗ್ತೀನಿ, ಏನೂ ಆಗಿಲ್ಲ ಅಂತಂದರೆ ವೆಲ್ ಆ್ಯಂಡ್ ಗುಡ್, ನನ್ನ ಪಾಡಿಗೆ ನಾನು ನನ್ನ ಲೈಫ್ನ ಮುಂದುವರಿಸ್ಕೊಂಡು ಹೋಗ್ತೀನಿ. ಈ ಥರದ ಪ್ರಾಡಕ್ಟ್ ಇದು. ಸೊ ನೀವು ಪ್ರತಿ ವರ್ಷ ಇಂತಿಷ್ಟು ಅಂತ ಪ್ರೀಮಿಯಂ ಕಟ್ಕೊಂಡು ಹೋಗ್ತೀರಿ, ಇನ್ಶೂರೆನ್ಸ್ ಪೀರಿಯಡ್ ಎಷ್ಟಿರುತ್ತೋ ಅಷ್ಟು ವರ್ಷ ಕಟ್ತೀರಿ. ನಿಮಗೇನಾದರೂ ಸಮಸ್ಯೆ ಆದರೆ ಆ ಹಣ ನಿಮ್ಮ ಕುಟುಂಬಕ್ಕೆ ಸಿಗುತ್ತೆ, ಸಮಸ್ಯೆ ಆಗಿಲ್ಲ ಅಂತಂದ್ರೆ ತಲೆ ಕೆಡಿಸ್ಕೊಳ್ಳೋ. ಹಾಗಾದ್ರೆ ಎಷ್ಟು ಮೊತ್ತಕ್ಕೆ ನಾನು ಟರ್ಮ್ ಇನ್ಶೂರೆನ್ಸ್ ಮಾಡಿಸಬೇಕು? 50 ಲಕ್ಷಕ್ಕ, 1 ಕೋಟಿಗ, 2 ಕೋಟಿಗ? ನೋಡಿ, ನೀವು ಬಿಸ್ನೆಸ್ ಮೆನ್ ಆಗಿದ್ರೆ, ತುಂಬಾ ಸಾಲ ಮಾಡ್ಕೊಂಡಿದ್ದೀರಿ, ಬಿಸ್ನೆಸ್ಗೆ ಅಂತ ಸಾಲ ತಗೊಂಡಿದ್ದೀರಿ, ನಾನಿಲ್ಲ ಅಂದ್ರೆ ಯಾರಪ್ಪ ತೀರಿಸ್ತಾರೆ ಅನ್ನೋ ಭಯ ಆಯ್ತಾ? ನಿಮ್ಮ ಬಿಸ್ನೆಸ್ ಲೋನ್ ಎಷ್ಟಿದೆ, ಆ ಲೋನು, ನಿಮ್ಮ ಕುಟುಂಬದ ತಿಂಗಳ ಖರ್ಚೆಷ್ಟು, ಆ ಖರ್ಚನ್ನ ಒಂದು 20 ವರ್ಷಕ್ಕೆ ನೀವು ಕ್ಯಾಲ್ಕುಲೇಟ್ ಮಾಡಿ, ಅಥವಾ 15 ವರ್ಷಕ್ಕೆ ಕ್ಯಾಲ್ಕುಲೇಟ್ ಮಾಡಿ. ಅಷ್ಟು ಮೊತ್ತ ಆ್ಯಂಡ್ ನೀವು ಮಾಡ್ಕೊಂಡಿರೋ ಸಾಲದ ಮೊತ್ತ ಅಥವಾ ನಿಮ್ಮ ಜವಾಬ್ದಾರಿ ಎಷ್ಟಿದೆ ಅಷ್ಟು ಅಮೌಂಟು, ಅದಷ್ಟನ್ನು ಸೇರಿಸಿ ಎಷ್ಟು ಮೊತ್ತ ಬರುತ್ತೋ ಅದನ್ನು ಇನ್ಫ್ಲೇಷನ್ಗೆ ಅಡ್ಜಸ್ಟ್ ಮಾಡಿ ಆ ಮೊತ್ತದಷ್ಟು ಟರ್ಮ್ ಇನ್ಶೂರೆನ್ಸನ್ನು ನೀವು ಮಾಡಿಸೋದ್ರ ಬಗ್ಗೆ ಆಲೋಚನೆ ಮಾಡಿ. ಫಾರ್ ಎಕ್ಸಾಂಪಲ್, ಜನರಲ್ ಇನ್ಫ್ಲೇಷನ್ 6% ಇರುತ್ತೆ. ಅದೇ ನಿಮಗೆ ಹೆಲ್ತ್ ಸೆಕ್ಟರು, ಎಜುಕೇಷನ್ ಸೆಕ್ಟರು, ರಿಯಲ್ ಎಸ್ಟೇಟ್ ಸೆಕ್ಟರು, ಇದರಲ್ಲೇ ಬೇರೆ ರೀತಿಯಾದ ಇನ್ಫ್ಲೇಷನ್ ಇರುತ್ತೆ. ನಿಮಗೆ ಎಜುಕೇಷನ್ ಎಷ್ಟು ಕಾಸ್ಟ್ಲಿ ಆಗಿದೆ ನಿಮಗೆ ಗೊತ್ತಲ್ವಾ? ಈಗ ಕಳೆದ 5 ವರ್ಷದ ಹಿಂದೆ ನಾನು ಎಷ್ಟು ಖರ್ಚು ಮಾಡ್ತಿದ್ದೆ ಒಂದು ಡಿಗ್ರಿಗೆ ಅಥವಾ ಯಾವುದೋ ಒಂದು ಡಿಪ್ಲೊಮಾಗೆ, ಈಗ ಎಷ್ಟಾಗಿದೆ, ಇನ್ನು 20 ವರ್ಷದಲ್ಲಿ ಎಷ್ಟಾಗುತ್ತೆ, ಹೀಗೆ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಆ ಸೆಕ್ಟರ್ನಲ್ಲಿ ಇನ್ಫ್ಲೇಷನ್ ಎಷ್ಟು, ಇದೆಲ್ಲವನ್ನು ನೋಡಿಕೊಂಡು ಯಾವ ಪರ್ಪಸ್ಸಿಗೆ ಎಷ್ಟು ಹಣ ಬೇಕು ಅನ್ನೋ ಕ್ಲಾರಿಟಿ ನಿಮಗೆ ಇರಬೇಕು. ಅಷ್ಟೂ ಹಣವನ್ನು ನೀವಿಲ್ಲದೆ ಹೋದ್ರೂ ಟರ್ಮ್ ಲೈಫ್ ಇನ್ಶೂರೆನ್ಸ್ ಹೊಂದಿಸೋ ಹಾಗೆ ಇರಬೇಕು. ಆ ಥರ ನೀವು ವಿಮಾ ಮೊತ್ತವನ್ನು ಫೈನಲೈಸ್ ಮಾಡಿಕೊಳ್ಳಬೇಕಾಗತ್ತೆ. ಸೊ ಟರ್ಮ್ ಲೈಫ್ ಇನ್ಶೂರೆನ್ಸ್ ಅನ್ನೋದು ನಿಮ್ಮ ಕುಟುಂಬನ ನಿಮ್ಮ ಅನುಪಸ್ಥಿತಿಯಲ್ಲಿ, ನೀವಿಲ್ಲದ ಸಂದರ್ಭದಲ್ಲಿ, ನಿಮ್ಮನ್ನ ಕಳ್ಕೊಂಡಂತಹ ಆ ದುಃಖತಪ್ತ ಸಂದರ್ಭದಲ್ಲಿ ಕಾಪಾಡೋದಕ್ಕೆ ಎಷ್ಟು ಶಕ್ತಿಶಾಲಿ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ನಾನು ಅಂದ್ಕೊಳ್ತೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯಮಾಡಿ ಅದನ್ನ ಅಳವಡಿಸಿಕೊಳ್ಳಿ, ಆ ಬಗ್ಗೆ ತಿಳ್ಕೊಳ್ಳಿ. ನೀವು ಟರ್ಮ್ ಲೈಫ್ ಇನ್ಶೂರೆನ್ಸ್